ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಲಿಪ್ಸ್ ಕೇರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಕೆಲವೇ ದಿನಗಳಲ್ಲಿ ನಿಮ್ಮ ಕೋಮಲವಾದ ತುಟಿ ಲಿಪ್ಸ್ಟಿಕ್ ಇಲ್ಲದೆ ಕೆಂಪಾಗಲು ಇಲ್ಲಿವೆ ಟಿಪ್ಸ್. ಲಿಪ್ಸ್ ಕೇರ್ ಟಿಪ್ಸ್. ಸಾಮಾನ್ಯವಾಗಿ ತುಟಿಯನ್ನು ತೊಂಡೆಹಣ್ಣಿಗೆ ಹೋಲಿಕೆ ಮಾಡುತ್ತಾರೆ. ತೊಂಡೆಹಣ್ಣಿನಂತೆ ತುಟಿ ಇರಬೇಕು ನಿಜ, ಆದರೆ ಅದರ ಬಣ್ಣ ಮಾತ್ರ ಗುಲಾಬಿ ಹೂವಿನಂತಿರಬೇಕು ಅನ್ನೋದು ಎಲ್ಲ ಮಹಿಳೆಯರ ಆಸೆ. ಹಾಗಾದರೆ ಕೇವಲ ಒಂದೇ ವಾರದಲ್ಲಿ ಈ ಗುಲಾಬಿ ಬಣ್ಣದ ತುಟಿಗಳನ್ನು ನಿಮ್ಮದಾಗಿಸಿಕೊಳ್ಳಬೇಕೇ? ಇಲ್ಲಿದೆ ಸೂಪರ್ ಟಿಪ್ಸ್. ತುಟಿಗಳ ಬಣ್ಣ ಕಳೆಗುಂದಲು ಕಾರಣ. ಲಿಪ್ ಬಾಮ್ ಮತ್ತು ವ್ಯಾಸಲಿನನ್ನು ನಿತ್ಯ ಬಳಸಿದರೂ ಯಾಕೆ ನಮ್ಮ ತುಟಿಗಳು ಕಳೆಗುಂದುತ್ತೆ ಅನ್ನೋ ಪ್ರಶ್ನೆ ಬಹುತೇಕ ಜನರಲ್ಲಿದೆ. ಇದಕ್ಕೆ ಸೂರ್ಯನ ಕಿರಣಗಳಿಗೆ ತೆರೆದುಕೊಳ್ಳುವುದು, ಧೂಮಪಾನ, ಹಾರ್ಮೋನಿನ ಬದಲಾವಣೆಗಳು, ಕಬ್ಬಿಣದ ಕೊರತೆ ಸೇರಿದಂತೆ ಹಲವು ಕಾರಣಗಳಿರಬಹುದು. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸರಳ ಸಲಹೆಗಳನ್ನು ಅನುಸರಿಸುವುದರಿಂದ ಕೆಲವೇ ದಿನಗಳಲ್ಲಿ ನಮ್ಮ ಕೋಮಲವಾದ ತುಟಿಗಳನ್ನು ಗುಲಾಬಿ ಬಣ್ಣಕ್ಕೆ ತಿರುಗಿಸಬಹುದು. ಕೆಂದುಟಿಗಾಗಿ ಇಲ್ಲಿದೆ ಹೋಮ್ ಮೇಡ್ ಟಿಪ್ಸ್. ಸಾಕಷ್ಟು ನೀರು ಕುಡಿಯುವುದು. ನಮ್ಮ ಚರ್ಮದಂತೆ ದೇಹವು ಕೂಡ ನಿರ್ಜಲೀಕರಣವಾಗುವುದು. ಇದನ್ನು ತಡೆಯಲು ದಿನದಲ್ಲಿ 8ರಿಂದ 10 ಗ್ಲಾಸ್ ನೀರು ಕುಡಿಯುವುದು ಬಹಳ ಅವಶ್ಯಕ. ಇದು ತುಟಿ ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಬೀಟ್ರೂಟ್ ಸ್ಕ್ರಬ್. ಬೀಟ್ರೂಟ್ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ತುಟಿಗಳನ್ನು ಕೆಂಪಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆಯೂ ಮಾಡುತ್ತದೆ. ಬೀಟ್ರೂಟ್ ತುಂಡುಗಳಿಂದ ವಾರಕ್ಕೆ 3ರಿಂದ 4 ಬಾರಿ 5 ನಿಮಿಷಗಳ ಕಾಲ ಮಸಾಜ್ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಬೀಟ್ರೂಟ್ ರಸದ ಸೇವನೆಯಿಂದ ಹೆಚ್ಚಿನ ಧನಾಂಶದ ಫಲಿತಾಂಶವೂ ಸಿಗುತ್ತದೆ. ಆರೋಗ್ಯಕರ ಆಹಾರ. ತುಟಿಗಳ ಆರೈಕೆ ಲಿಪ್ ಬಾಮ್ಗಳು ಮತ್ತು ಸ್ಕ್ರಬ್ಗಳು ಎಷ್ಟು ಮುಖ್ಯವೋ ಹಾಗೆ ಪೌಷ್ಟಿಕಾಂಶದಿಂದ ಕೂಡಿದ ಆಹಾರ ಸೇವನೆಯೂ ಕೂಡ ಅಷ್ಟೇ ಮುಖ್ಯ. ನೈಸರ್ಗಿಕ ಮಾಯಿಶ್ಚರೈಸರ್. ನಿತ್ಯ ರಾತ್ರಿ ಮಲಗುವ ಮೊದಲು ಅಲೋವೆರಾ ಜೆಲ್ ಅಥವಾ ತೆಂಗಿನ ಎಣ್ಣೆಯಂತಹ ನೈಸರ್ಗಿಕ ಮಾಯಿಶ್ಚರೈಸರ್ನ ತುಟಿಗೆ ಲೇಪಿಸಿ. ಇದರಿಂದ ತುಟಿ ಒಡೆಯುವುದನ್ನು ತಪ್ಪಿಸಬಹುದು. ಜೊತೆಗೆ ತುಟಿ ನೈಸರ್ಗಿಕವಾಗಿ ಗುಲಾಬಿ ಬಣ್ಣಕ್ಕೆ ತಿರುಗಲು ಸಹಾಯವಾಗುತ್ತದೆ. ಇವತ್ತು ನಾನು ಮಾಡಿದ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.